ರೆಸ್ಪಾನ್ಸಿಬಲ್ ಟೂರಿಸಂ ಬಗ್ಗೆ ಪ್ರವಾಸಿ ಲೋಕ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಸರ್ಕಾರಕ್ಕೆ ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ನಮಗೆ ಈ ಸೌಕರ್ಯ ಬೇಕು, ಈ ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು, ಇಲ್ಲಿಯ ಸಂಪರ್ಕ ಬೇಕು, ಈ ರಸ್ತೆ ಸರಿ ಹೋಗಬೇಕು, ಇಂಥ ಸ್ಥಳಕ್ಕೆ ವಿಮಾನಯಾನ ಸಂಪರ್ಕ ಇಲ್ಲ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಪ್ರವಾಸೋದ್ಯಮ ಇಲಾಖೆಗೆ ಪ್ರವಾಸಿಗರು ಕೇಳ್ತೀವಿ. ಆದರೆ ಪ್ರವಾಸಿಗರು ನಿಜವಾಗ್ಲೂ ರೆಸ್ಪಾನ್ಸಿಬಲ್ ಆಗಿದ್ದಾರಾ? ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಉತ್ತರಾಖಂಡದಲ್ಲಿ ಇಲ್ಲಿವರೆಗೂ ಆದಂಥ ಚಾರ್ಧಾಮ್ ಯಾತ್ರೆ. ಈ ಬಾರಿ ಚಾರ್ಧಾಮ್ ಯಾತ್ರೆಯಲ್ಲಿ 18 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಚಾರ್ಧಾಮ್ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಆದರೆ ಆ ಒಂದು 18 ಲಕ್ಷ ಸಂಖ್ಯೆ ಇವಾಗ ಉತ್ತರಾಖಂಡ ಸರ್ಕಾರಕ್ಕೆ ತಲೆನೋವಾಗಿದೆ. ಪ್ರವಾಸಿಗರು ಅಲ್ಲಿಗೆ ಹೋಗಿ ಚಾರ್ಧಾಮ್ ಯಾತ್ರೆ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಬಂದಿದ್ದರೆ ಪರವಾಗಿಲ್ಲ, ಬಳುವಳಿಯಾಗಿ ಸ್ಥಳಗಳನ್ನು ಮಲಿನ ಮಾಡಿ ಪ್ಲಾಸ್ಟಿಕ್ಗಳನ್ನ ಅಲ್ಲೇ ಎಸೆದು, ತ್ಯಾಜ್ಯಗಳನ್ನು ಅಲ್ಲೇ ಎಸೆದು ಈಗ ಆ ಸುಂದರ ತಾಣಗಳು ಕಸದ ರಾಶಿಯಾಗಿ ಮಾರ್ಪಾಡಾಗಿದೆ. ಇದು ನಿಜಕ್ಕೂ ಬೇಜವಾಬ್ದಾರಿತನ ಅಲ್ವಾ? ಇದರ ಬಗ್ಗೆ ಅರಿವು ಮೊದಲು ನಿಮ್ಮಲ್ಲಿ ಮೂಡಬೇಕು. ಪ್ರವಾಸೋದ್ಯಮ ಇಲಾಖೆಗೆ ನಾವು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವೆಷ್ಟು ಜವಾಬ್ದಾರಿಯುತವಾಗಿದ್ದೀವಿ ಅದರ ಬಗ್ಗೆ ನಾವು ನಮ್ಮನ್ನು ಪ್ರಶ್ನಿಸ್ಕೊಳ್ಳೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.